ಒಂದಾದರಂತೆ ಒಂದು ಘಟನೆಗಳು ನಡೀತಾ ಇರುವುದನ್ನು ಗಮನಿಸಿದಾಗ ಚುನಾವಣಾ ಸಂಚಾಲಕರಾದಂತಹ ಮುಸಲ್ಮಾನರ ಇಷ್ಟು ದೊಡ್ಡ ಪ್ರಮಾಣದ ಕೊಬ್ಬಿಗೆ ಜನಪ್ರಿಯ ಶಾಸಕರಾದಂಥ ಯಶ್ಪಾಲ್ ತೋಳರ್ ಅವರು ಸಿದ್ದರಾಮಯ್ಯನವರ ಆಡಳಿತ ಮತ್ತು ಧೋರಣೆಯೇ ಕಾರಣ ಅಂತ ನಾನು ಅನ್ಕೋತೇನೆ. ಕುಂದಾಪುರ ವಿಧಾನಸಭಾ ಕ್ಷೇತ್ರದ ದೊಡ್ಡ ಪ್ರಮಾಣದಲ್ಲಿ ಏನ್ ಬೇಕಾದರೂ ಮಾಡಬಹುದು ಅನ್ನುವಂತ ಶಾಸಕರಾದಂತಹ ಪರೋಕ್ಷವಾದಂತಹ ಬೆಂಬಲವನ್ನ ಸರ್ಕಾರವೇ ಕೊಡ್ತಾ ಇರೋದ್ರಿಂದ ವಿಧಾನಸಭಾ ಕ್ಷೇತ್ರದ ಮತ್ತು ರಾಜ್ಯ ಮುಸಲ್ಮಾನರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲಿ ವಿಜೃಂಭಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು. ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ 7789949494 ಬೊಮ್ಮಸಂದ್ರ ಸರ್ಕಲ್, ವರ್ತೂರ್ ರೋಡ್, ಸರ್ಜಾಪುರ ಹೋಬಳಿ, ಆನೇಕಲ್ ತಾಲೂಕು, ಬೆಂಗಳೂರು. ರಾಜ್ಯ ಯುವ ಮೋರ್ಚಾದ ಕಾರ್ಯದರ್ಶಿ ನಿನ್ನೆ ಹುಬ್ಬಳ್ಳಿಯಲ್ಲಿ ನಡೆದಂತ ಘಟನೆ ಉಡುಪಿ ಚಿಕ್ಕಮಗಳೂರು ಆ ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕಿಂತ ಬದಲು ಇದೊಂದು ವೈಯಕ್ತಿಕ ಘಟನೆ ಅಂತೇಳಿ ಒಬ್ಬ ರಾಜ್ಯವನ್ನ ಆಳ್ತಾ ಇರುವಂತಹ ಮುಖ್ಯಮಂತ್ರಿಗಳೇ ಹೇಳಿಬಿಟ್ರೆ ಮಾಜಿ ಶಾಸಕರು ಈ ರಾಜ್ಯದ ಹೆಣ್ಣು ಮಕ್ಕಳ ರಕ್ಷಣೆಗೆ ಯಾರು ಬರ್ತಾರೆ? ರಘುಪತಿ ಭಟ್ ಅವರು ರಾಮೇಶ್ವರ ಬಾಂಬ್ ಸ್ಫೋಟ ಆದಾಗ್ಲೂ ಕೂಡ ಮುಖ್ಯಮಂತ್ರಿಗಳು ಮಾತಾಡೋದಿಲ್ಲ. ಮಾಜಿ ಶಾಸಕರಾದಂತಹ ಲಾಲಾ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗಿದಾಗ್ಲೂ ಕೂಡ ಮುಖ್ಯಮಂತ್ರಿಗಳು ಮಾತಾಡೋದಿಲ್ಲ. ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಹಾಡು ಹಗಲೇ ಕಾಲೇಜಿನ ಕ್ಯಾಂಪಸ್ ಒಳಗೆ ಬಂದು ಒಂದು ಹೆಣ್ಣು ಮಗುವನ್ನ ಬರ್ಬರವಾಗಿ ಹತ್ಯೆ ಮಾಡಿದಾಗ್ಲೂ ಕೂಡ ರೇಷ್ಮಾ ಉದಯ್ ಕುಮಾರ್ ಶೆಟ್ಟಿ ನಾವು ಇಂಥ ಘಟನೆಯನ್ನ ನಡೆಯೋದಕ್ಕೆ ಬಿಡೋದಿಲ್ಲ ಅಂತೇಳಿ ಒಬ್ಬ ಮುಖ್ಯಮಂತ್ರಿ ಹೇಳಬೇಕಾಗಿತ್ತು. ಬದಲಾಗಿ ಇದನ್ನು ವೈಯಕ್ತಿಕ ಘಟನೆ ಅಂತೇಳಿ ಜಾರ್ಕೊಳ್ಳುವಂತ ಪ್ರಯತ್ನವನ್ನ ಇವತ್ತು ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತಂದ್ರೆ ಈ ರಾಜ್ಯವನ್ನ ಯಾರು ರಕ್ಷಣೆ ಮಾಡ್ತಾರೆ? ಹಾಗಾದ್ರೆ ಅಭಿಲಾಷ್ ಸುವರ್ಣರವರು ನಾವು 100 ಬಾರಿ ಹೇಳ್ತೇವೆ, ಲವ್ ಜಿಹಾದಿನ ಘಟನೆಗಳು, ಉಡುಪಿ ಗ್ರಾಮಾಂತರ ಯುವ ಮೋರ್ಚಾ ಅಧ್ಯಕ್ಷ ಮುಸಲ್ಮಾನ್ ಮತಾಂಧ ಜಿಹಾದಿ ಶಕ್ತಿಗಳು ಮಂಡಲ ಯುವ ಮೋರ್ಚಾ ಬಹಳ ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲಿ ಗರಿಗೆದರಿದೆ, ಗೂಂಡಾಗಳಂತೆ ವರ್ತನೆ ಮಾಡ್ತಾ ಇದ್ದಾರೆ ಅಂತೇಳಿ 100 ಬಾರಿ ಹೇಳಿದಾಗ್ಲೂ ಕೂಡ ಮುಖ್ಯಮಂತ್ರಿಗಳು ಮಾತಾಡೋದಿಲ್ಲ. ಅದ್ರ ಬಗ್ಗೆ ಅದರ ಪರವಾದಂತಹ ಹೇಳಿಕೆಗಳನ್ನ ಕೊಡ್ತಾರೆ ಅಂತಂದ್ರೆ ಈ ರಾಜ್ಯವನ್ನ ರಕ್ಷಣೆ ಮಾಡಲಿಕ್ಕೆ ಇನ್ನ ರಾಜ್ಯದ ಆಡಳಿತ ವರ್ಗದಿಂದ ಇವತ್ತು ಸಾಧ್ಯ ಇಲ್ಲ. ಬದಲಾವಣೆಗಳಾಗಬೇಕಾಗಿದೆ. ಹಿಂದೂ ಸಮಾಜ ಜಾಗೃತ ಆಗಬೇಕಾಗಿದೆ. ಇವತ್ತು ಅವರ ಪೋಷಕರು, ಅವರ ಕಾಲೇಜಿನ ಸಹಪಾಠಿಗಳು ಕೊಡುವಂತಹ ಹೇಳಿಕೆಗಳನ್ನು ಒಂದೊಂದನ್ನ ಗಮನಿಸಿದಾಗ ಸಮಾಜ ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾಗೃತರಾಗಬೇಕಾಗಿರುವಂತದ್ದು ಅಗತ್ಯ, ಅನಿವಾರ್ಯ ಅಂತ ನಾನು ಅನ್ಕೊಳ್ತೇನೆ.